ಒಮ್ಮೆ ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ಅದ್ಭುತ ನಗರವಿತ್ತು. ಅದು ಕೇವಲ ಒಂದು ನಗರವಲ್ಲ, ಅದು ಒಂದು ಸಾಮ್ರಾಜ್ಯ, ಒಂದು ಸ್ವರ್ಣಯುಗ. ಅದೇ ನಮ್ಮ ಹಂಪಿ, ವಿಜಯನಗರ ಸಾಮ್ರಾಜ್ಯದ ಹೃದಯ. ತುಂಗಭದ್ರಾ ನದಿಯ ತೀರದಲ್ಲಿ ನಿರ್ಮಾಣವಾದ ಈ ಮಹಾನಗರ ಸಂಪತ್ತು, ಕಲೆ, ಸಂಸ್ಕೃತಿ ಮತ್ತು ಶಕ್ತಿಯ ಸಂಕೇತವಾಗಿತ್ತು. ಶ್ರೀಕೃಷ್ಣದೇವರಾಯ ಅವರ ಆಡಳಿತದಲ್ಲಿ ಹಂಪಿ ತನ್ನ ಅತ್ಯುನ್ನತ ಶಿಖರವನ್ನು ತಲುಪಿತ್ತು. ಮಾರುಕಟ್ಟೆಗಳಲ್ಲಿ ಬಂಗಾರ, ವಜ್ರ ವೈಢೂರ್ಯಗಳು ಮುಕ್ತವಾಗಿ ಮಾರಾಟವಾಗುತ್ತಿತ್ತು. ವಿದೇಶಿ ವ್ಯಾಪಾರಿಗಳು ಇಲ್ಲಿ ಬಂದು ವಿಸ್ಮಯಗೊಂಡು ಹೋಗುತ್ತಿದ್ದರು. ಎತ್ತರದ ದೇವಾಲಯಗಳು, ಅದ್ಭುತ ಕಲ್ಲಿನ ಶಿಲ್ಪಗಳು, ಸಂಗೀತ ನೀಡುವ ಸ್ತಂಭಗಳು, ಇದು ಸ್ವರ್ಗವೇ ಸರಿ. ಆದರೆ ಪ್ರತಿ ಉತ್ತುಂಗದ ಹಿಂದೆ ಒಂದು ಅಪಾಯ ಅಡಗಿರುತ್ತದೆ. ಉತ್ತರದ ಸುಲ್ತಾನರು ಈ ಶ್ರೀಮಂತ ಸಾಮ್ರಾಜ್ಯದ ಮೇಲೆ ಕಣ್ಣು ಹಾಕಿದರು. ಅವರು ಒಂದಾಗಿ ದೊಡ್ಡ ಯುದ್ಧಕ್ಕೆ ಸಿದ್ಧರಾದರು. 1565ರಲ್ಲಿ ನಡೆದ ತಾಳಿಕೋಟೆ ಕದನ ಈ ಸಾಮ್ರಾಜ್ಯದ ಭವಿಷ್ಯವನ್ನು ಶಾಶ್ವತವಾಗಿ ಬದಲಿಸಿತು. ಯುದ್ಧ ಭೀಕರವಾಗಿತ್ತು. ಸೈನಿಕರು ಧೈರ್ಯದಿಂದ ಹೋರಾಡಿದರು. ಆದರೆ ತಮ್ಮವರ ದ್ರೋಹ ಮತ್ತು ವಂಚನೆ ಈ ಮಹಾ ಸಾಮ್ರಾಜ್ಯವನ್ನು ಕುಸಿಯುವಂತೆ ಮಾಡಿತು. ಶತ್ರುಗಳು ಹಂಪಿಯನ್ನು ಪ್ರವೇಶಿಸಿದರು, ನಗರವನ್ನು ಸುತ್ತು ಹಾಕಿದರು. ಒಮ್ಮೆ ಮಿನುಗುತ್ತಿದ್ದ ದೇವಾಲಯಗಳು ಇಂದು ಅವಶೇಷಗಳಾಗಿ ಬಿಟ್ಟವು. ಸಂಪತ್ತು ಲೂಟಿ ಮಾಡಲಾಯಿತು, ಜನರ ಬದುಕು ನಾಶವಾಯಿತು. ಇಂದು ಹಂಪಿ ಕೇವಲ ಕಲ್ಲಿನ ಅವಶೇಷಗಳಾಗಿ ಉಳಿದಿದೆ. ಸಂಪತ್ತು ಶಾಶ್ವತವಲ್ಲ, ಶಕ್ತಿಯೂ ಶಾಶ್ವತವಲ್ಲ. ಒಗ್ಗಟ್ಟು ಇಲ್ಲದಿದ್ದರೆ ಯಾವುದೇ ಸಾಮ್ರಾಜ್ಯವೂ ಉಳಿಯುವುದಿಲ್ಲ. ಇದು ಹಂಪಿಯ ದುರಂತ ಕಥೆ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇತಿಹಾಸ ಕಥೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದಗಳು.